ಮತ್ತು ಎಲ್ಲರಿಗೂ ನೋಡಿ, ಇವತ್ತು 2 ಜನ ಫ್ರೆಂಡ್ಸ್ ಸೇರಿ ಒಂದು ಮಜ್ಜಿಗೆ ಹುಳಿ ಮಾಡ್ತಾರೆ. ನೋಡಿ ಯಾವುದಂತ ನಿಮಗೆ ಗೊತ್ತುಂಟ? ದ್ರಾಕ್ಷಿ ಹಾಗೆ ಕಾಣ್ತದೆ ನೋಡಿ ನೋಡುವಾಗ. ಇದನ್ನು ಹವ್ಯಕ ಭಾಷೆಯಲ್ಲಿ ಕಾನಕಲ್ಲಟೆ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಬಳ್ಳಿಯಲ್ಲಿ ಆಗೋದು, ಗೊಂಚಲು ಗೊಂಚಲಾಗಿ ಬಿಡ್ತದೆ. ಇದನ್ನು ಚೆನ್ನಾಗಿ ತೊಳೆದು ಹೀಗೆ ನೀಟಾಗಿ ಗೊಂಚಲಿಂದ ಬೇರ್ಪಡಿಸಬೇಕು ಇದನ್ನು. ನೋಡಿ ಹೀಗೆ ತೊಟ್ಟೆಲ್ಲ ಇರಬಾರ್ದು ಅದರಲ್ಲಿ, ಇದ್ದರೆ ತುರಿಸಲಿಕ್ಕೆ ಶುರುವಾಗ್ತದೆ ಸಾರು ಮಾಡಿದ ನಂತರ. ನೋಡಿ ಹೀಗೆ ಬೇರೆ ಬೇರೆ ಮಾಡಿಕೊಳ್ಬೇಕು ಫಸ್ಟಿಗೆ. ತುಂಬ ಕೆಲಸ ಉಂಟು ಮಾತ್ರ, ಎಲ್ಲರಿಗೂ ಮಾಡಲಿಕ್ಕೆ ಅದು ಉದಾಸೀನ ಆಗ್ಬೋದು. ನೋಡಿ ಹೇಗೆ ಉಂಟು ನೋಡಿ, ದ್ರಾಕ್ಷಿ ಹಾಗೆ ಕಾಣ್ತದೆ. ಚಿಕ್ಕ ಮಕ್ಕಳು ಗೊತ್ತಿಲ್ಲದೆ ತಿನ್ಬೋದು ದ್ರಾಕ್ಷಿ ಅಂತ ಎಣಿಸಿಕೊಂಡು. ನೋಡಿ ಒಬ್ಬಳದ್ದು ತೆಂಗಿನಕಾಯಿ ಹೊಡೆಯೋ ಕೆಲಸ ಆಗ್ತಾ ಉಂಟು, ಮಜ್ಜಿಗೆ ಹುಳಿ ಮಾಡೋದಂತೆ. ನೋಡಿ ಎಲ್ಲ ಬೇರೆ ಬೇರೆ ಮಾಡಿ ಆಯಿತು. ನೋಡಿ ಇದು ಸುಳ್ಯದಿಂದ ಬೆಂಗಳೂರಿಗೆ ಬಂದಿದೆ, ನಮ್ಮಲ್ಲಿ ಆದದ್ದು. ನೋಡಿ ನೀರಿಗೆ ಇದನ್ನು ತೊಳೆದು ಹೀಗೆ ಹಾಕಬೇಕು. ನೋಡಿ ಹೀಗೆ ಹಾಕಿ ಮತ್ತು ಬೇಯಲಿಕ್ಕೆ ಇಡಬೇಕು. ಬೇಯಲಿಕ್ಕೆ ಇಟ್ಟು ಮುಚ್ಚಬೇಕು ಅದಕ್ಕೆ. ನೋಡಿ ಒಂದು 15 ನಿಮಿಷ ಬೆಂದರೆ ಸಾಕದು, ಬೇಗ ಬೇಯ್ತದೆ ಅದು. ಅದು ಬೆಂತ ಅಂತ ಸ್ವಲ್ಪ ನೋಡ್ತಾ ಇರಬೇಕು ನಾವು. ನೋಡಿ ಒಂದು ಸೈಡಲ್ಲಿ ಕಾಯಿ ಎಲ್ಲ ಎರ್ದಾಯಿತು. ನೋಡಿ ಮಿಕ್ಸಿಗೆ ಹಾಕಿದ್ಲು ಕಡಿಲಿಕ್ಕೆ, ಮಜ್ಜಿಗೆ ಹುಳಿ ಮಾಡೋದಂತೆ. ಹೇಳಿಕೊಟ್ಟವಳು ನಾನು ಹೇಗೆ ಮಾಡೋದು ಅಂತ. ಸ್ವಲ್ಪ ವೀಡಿಯೋ ತಿರುಗಿ ಹೋಯಿತು ನೋಡಿ. ನೋಡಿ ಟ್ಯಾಟು ಎಲ್ಲ ಹಾಕಿದ್ದಾಳೆ ಅವಳ ಫ್ರೆಂಡು, ಮಂಗಳೂರಿನವಳು ಅವಳು, ಟ್ಯಾಟು ರಾಣಿ. 2 ಕೈಯಲ್ಲಿ ಸಹ ಟ್ಯಾಟು ಉಂಟು. ನೋಡಿ ಕಡ್ದೆಲ್ಲ ಆಯಿತು, ಒಂದು ಪಾತ್ರೆಗೆ ಹಾಕ್ತಾ ಇದ್ದಾಳೆ. ನೋಡಿ ನೈಸ್ ಕಡಿಬೇಕು ಇದನ್ನು. ನೋಡಿ ಬೆಂತ ಅಂತ ನೋಡೋದು. ತುಂಬ ಬೇಯಬಾರ್ದು, ಒಂದು ಹದಕ್ಕೆ ಬೇಯಬೇಕು. ಯಾಕಂತ ಹೇಳಿದರೆ ಆಮೇಲೆ ಲಾಸ್ಟಿಗೆ ಇದು ತೆಂಗಿನಕಾಯಿ ಒಟ್ಟಿಗೆ ಕುದಿಸುವಾಗ ಅದು ಬೇಯ್ತದೆ ಮತ್ತೆ ಪುನಃ. ನೋಡಿ ಎಲ್ಲ ತೆಗೆದು ಇನ್ನೊಂದಕ್ಕೆ ಹಾಕೋದು. ಆ ನೀರನ್ನು ಯೂಸ್ ಮಾಡಲಿಕ್ಕಿಲ್ಲ ನಾವು. ನೋಡಿ ಇದನ್ನು ಚೆಲ್ಲೋದು, ಈ ನೀರು ಬೇಡ. ಇನ್ನು ಇದನ್ನು ಕಟ್ ಮಾಡಬೇಕು. ಇದು ಕಟ್ ಮಾಡೋದೊಂದು ದೊಡ್ಡ ಕೆಲಸ. ಬೇಗ ಕಟ್ಟಾಗ್ತದೆ, ಅದರೊಳಗಿನ ಬೀಜ ಇಡಬಾರ್ದು, ಮತ್ತು ಅದರ ತೊಟ್ಟಿರಬಾರ್ದು, ತುರಿಸ್ತದೆ ತೊಟ್ಟಿದ್ರೆ. ಅದನ್ನೆಲ್ಲ ಚೆಂದ ಮಾಡಿ ತೊಳಿಬೇಕು. ನೋಡಿ ಹೀಗೆ ಕಟ್ ಮಾಡಿ ಅದರ ಬೀಜ ಎಲ್ಲ, ಒಂದು ಬೀಜ ಸಹ ಇರಬಾರ್ದು ಅದರಲ್ಲಿ. ಕಟ್ ಮಾಡಿ ಬೀಜವನ್ನು ತೆಗೆಯೋ ಕೆಲಸ. ನೋಡಿ ಎಲ್ಲ ತೆಗೆದಾಯಿತು, ಎಷ್ಟಿತ್ತು ನೋಡಿ. ತಿನ್ನಲಿಕ್ಕಂತೂ ಭಾರಿ ಖುಷಿ ಆಗ್ತದೆ ಮಾತ್ರ. ನೋಡಿ ಈ ಬೀಜ ಇರಬಾರ್ದು, ಇದು ಬೇಡ. ನೋಡಿ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿ ಆಯಿತು. ಸ್ವಲ್ಪ ನೀರು ಹಾಕಿ ಆ ಪಾತ್ರೆಗೆ ಹಾಕಿದರೆ ಆಯಿತು. ನೋಡಿ ಇದು ಬೀಜ ತೆಗೆದಂಥ ಕಾನಕಲ್ಲಟೆ, ಇದಕ್ಕೆ ಇದನ್ನು ಹಾಕಬೇಕು. ನೋಡಿ ತುಂಬ ನೀರು ಹಾಕಲಿಕ್ಕಿಲ್ಲ, ದಪ್ಪವೇ ಬೇಕಿದು. ಮಜ್ಜಿಗೆ ಹುಳಿ ಮಾಡೋದಲ್ವ, ಹಾಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಅಥವಾ ಮೊಸರು, ಹೆಚ್ಚಾಗಿ ಮಜ್ಜಿಗೆ ಹಾಕೋದು ನಾವು. ಮತ್ತು ಉಪ್ಪು ಹಾಕಿದ್ಲು ನೋಡಿ, ಈಗ ಉಪ್ಪು ಹಾಕಬೇಕು. ಉಪ್ಪು ಹಿಡಿತದೆ ಅದಕ್ಕೆ ಅದು ಕುದಿಯುವಾಗ. ಮೇಯ್ನ್ ಹಸಿಮೆಣಸು ಮತ್ತು ಬೇವಿನ ಸೊಪ್ಪು ಹಾಕಲೇಬೇಕು, ಇಲ್ಲಂದರೆ ಪರಿಮಳ ಬರೋದಿಲ್ಲ ಮಜ್ಜಿಗೆ ಹುಳಿ. ನೋಡಿ ಅದು ಕುದಿಲಿಕ್ಕೆ ಇಡ್ತಾರೆ ಈಗ. ನೋಡಿ ಮಜ್ಜಿಗೆ ಹುಳಿಯನ್ನು ಯಾವಾಗಲೂ ಜಾಸ್ತಿ ಕುದಿಸಬಾರ್ದು. ಕುದಿಸಿದರೆ ಅದು ಒಡೆದು ಹೋಗ್ತದೆ, ನೀರಾಗ್ತದೆ ಮಜ್ಜಿಗೆ ಹುಳಿ ಹೋಗಿ. ನೋಡಿ ಸ್ವಲ್ಪ ಕುದಿ ಬರ್ತದಲ್ಲ ಸೈಡಲ್ಲಿ, ಆಗ ಗ್ಯಾಸನ್ನು ನಾವು ಆಫ್ ಮಾಡಬೇಕು. ನೋಡಿ ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಯಿತು. ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡುವ. ಇದಕ್ಕೆ ಸಾಸಿವೆ ಮತ್ತು ಒಣಮೆಣಸು ಹಾಕಿ, ತೆಂಗಿನೆಣ್ಣೆ ನಾವು ಯೂಸ್ ಮಾಡೋದು. ನೀವು ಅಡುಗೆಗೆ ಯೂಸ್ ಮಾಡೋ ಯಾವ ಎಣ್ಣೆ ಸಹ ಯೂಸ್ ಮಾಡ್ಬೋದು. ನೋಡಿ
ಅದಕ್ಕೆ ಹಸಿಮೆಣಸು ಬೇವಿನ ಸೊಪ್ಪು ಪುನಃ ಹಾಕಬೇಕು, ಪರಿಮಳ ಬರಬೇಕಿದ್ರೆ. ಅದಕ್ಕೆ ಒಂದು ಸಣ್ಣ ಒಗ್ಗರಣೆ ಆಯಿತು, ರೆಡೀ ಆಯಿತು ನೋಡಿ ನಮ್ಮ ಮಜ್ಜಿಗೆ ಹುಳಿ. ಬನ್ನಿ ಆಯಿತು ಎಲ್ಲರೂ ಊಟಕ್ಕೆ. ಭಾರೀ ಒಳ್ಳೆಯದಾಗಿತ್ತು ಮಜ್ಜಿಗೆ ಹುಳಿ. ಫ್ರೆಂಡ್ಸ್ಗಳಿಬ್ಬರು ಮಾಡಿದ್ದು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಆಯಿತು, ನೆಕ್ಸ್ಟ್ ವೀಡಿಯೋಕ್ಕೆ ಸಿಕ್ಕುವ.